ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮತ್ತೆ ಇಲ್ಲಿ ವಿಡಿಯೋನ ಒಂದು ಟ್ಯಾಗ್ ಮಾಡ್ತೀನಿ. ಇಲ್ಲಿ ನೋಡಿ, ಮೇಲೆ ತೋರಿಸ್ತಾರ ವಿಡಿಯೋನಿಗೆ ಎಷ್ಟು ನೀವೆಲ್ಲರೂ ಪ್ರೀತಿ ತೋರಿಸಿದ್ದೀರಾ ಅಂತಂದರೆ ತುಂಬ ಖುಷಿ ಆಯ್ತು ನನಗೆ. ನನ್ನ ಫ್ರೆಂಡ್ಸ್ವರೆಗೂ ಎಲ್ಲ ಈ ವಿಡಿಯೋ ಹೋಗಿ ಸೇರಿದೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳಿದ್ರು, ಏನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ ಅಂತ. ಅಂದರೆ ನಾನು ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿತ್ತು, ಬಟ್ ನಮ್ಮ ಫ್ರೆಂಡ್ಸಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಆಮೇಲೆ ಈ ವಿಡಿಯೋ ಮೂಲಕವಾಗಿ ಅವರಿಗೆ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ಹೇಳೋದು, ನಾನು ಫುಲ್ಲು ಕ್ಲಿಯರೆನ್ಸ್ ಕೊಡೋಕ್ಕಾಗಿಲ್ಲ ಆ ವಿಡಿಯೋ ಬಗ್ಗೆ. ಏನಂತಂದರೆ ಮೀನ್ಸ್ ಆ ವಿಡಿಯೋದಲ್ಲಿರೋದು ಯಾರು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಹಳೆ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತಿರುತ್ತೆ. ಬಟ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಅದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ, ಮೀನ್ಸ್ ಸಾಕಿದ ಅಮ್ಮ ಅಂತ ಕೂಡ ಹೇಳ್ಬೋದು. ಸಾಕಿದೆಲ್ಲ ನಮ್ಮ ಹಸ್ಬೆಂಡ್ನ ಅವರೇನೆ. ಅದರಿಂದ ನನಗೆ ಒಂದು ಸಪ್ರೇಟ್ ಅಟ್ಯಾಚ್ಮೆಂಟ್ ಅವ್ರ ಜೊತೆಯಲ್ಲಿ. ಒಂಥರ ಎಲ್ಲನೂ ಶೇರ್ ಮಾಡ್ಕೊಳ್ಳೋದು, ಎಲ್ಲನೂ ನಾನು ಅವ್ರ ಜೊತೆಲಿ ಫ್ರೀಯಾಗಿ ಶೇರ್ ಮಾಡ್ಕೊತೀನಿ, ಒಂದು ಫ್ರೆಂಡ್ಲಿ ಆಗಿ. ಇನ್ನೇನು ಹೇಳೋದು ಅಂತ ಗೊತ್ತಿಲ್ಲ. ಬೆಸ್ಟ್. ಅಲ್ಲಿ ಮತ್ತೊಂದು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಇರಿ, ನೀನು ಸ್ವಲ್ಪ ಹಿಂದೆಯಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಅದು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬಂದು ಫಸ್ಟು ನನ್ನ ಮಗ. ಆಮೇಲೆ ಇದು ಬಂದುಬಿಟ್ಟು ನೋಡಿ, ಇದು ಚಿಕ್ಕಮ್ಮ, ಹಸ್ಬೆಂಡು, ನಾನು, ನಮ್ಮ ದೊಡ್ಡ ನಾದ್ನಿ, ಚಿಕ್ಕ ನಾದ್ನಿ, ಮೈದಾ. ಈಗೆಲ್ಲ ಅವ್ರು ನೋಡೋಕೆ ಹಾಗೆ ಇದ್ದಾರೆ, ಬಟ್ ಇವಾಗೆಲ್ಲ ಇಬ್ಬರು ಹಾಸ್ಪಿಟ್ಲ್ ವರ್ಕ್, ಅವರು ಸಪ್ರೇಟಾಗಿ ವರ್ಕ್ ಮಾಡ್ತಾರೆ. ಇವಾಗ ನೋಡೋದಕ್ಕೆ ಹಂಗೆ, ಮೀನ್ಸ್ ಹಳೇ ಫೋಟೋ ಅಲ್ವಾ ಗೈಸ್. ಇದು 17 ಹಿಂಗಿದ್ದಿದ್ದು, ಈಗ 26, ನೀವೇ ಗೆಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೋಡಿ, ಇದು ಚಿಕ್ಕನಾದಿ ಫೋಟೋ, ಫ್ರೆಂಡ್ ಗಿಫ್ಟ್ ಮಾಡಿರೋದು. ಆಮೇಲೆ ಇದೆ ಅಂಕಲ್, ಆಂಟಿ. ಮೀನ್ಸ್ ಅಂಕಲ್ ಈಗ ನಮ್ಮ ಜೊತೆಲಿಲ್ಲ, ಬಟ್ ಆದರೂ ನಮ್ಮ ಜೊತೆಲೇ ಇದ್ದಾರಂತ ನಾವು ನಂಬ್ತೀವಿ. ನೋಡಿ, ಇದೆ ಅಂಕಲ್ದು ದೊಡ್ಡ ಫೋಟೋ. ಆಮೇಲೆ ಒಂದು ನಿಮಿಷ, ಇದು ಕೂಡ ಅಷ್ಟೇ ತುಂಬ ಹಳೆಯ ಫೋಟೋ. ಆಮೇಲೆ ಹೀಗೆ ಬರ್ತಾ ಇದೆ ಒಂದು ದೇವರ ವಾಕ್ಯ, ಅದ್ರ ಕೆಳಗಡೆ ವಾಕ್ಯ ಬೈಬಲ್ಲು. ಇಲ್ಲಿ ನೋಡಿ, ಅವ್ರದ್ದು ಚಿಕ್ಕಮ್ಮ ಚಿಕ್ಕ ಫ್ಯಾಮಿಲಿ, ಅಂಕಲ್, ಆಂಟಿ, ದೊಡ್ಡ ನಾದ್ನಿ, ಚಿಕ್ಕ ನಾದ್ನಿ, ಮೈದಾ. ಆಮೇಲೆ ಇದು ನೋಡಿ, ಇದು ನನ್ನ ಮೈದನಿಗೆ ಬೆಸ್ಟ್ ಫ್ರೆಂಡ್. ಬಟ್ ಅವನು ನಮ್ಮ ಜೊತೆಲಿ ಈಗ ಇಲ್ಲ, ಆದರೂ ಪರವಾಗಿಲ್ಲ, ಅವ್ನ ಫ್ರೆಂಡ್ ಅಲ್ವಾ, ಅದರಿಂದ ಅವನು ಮನೆಯಲ್ಲಿ ನೆನಪಿಗೋಸ್ಕರ ಇಟ್ಟಿದ್ದಾನೆ. ಅವನೊಂದು ಆಕ್ಸಿಡೆಂಟಲ್ಲಿ ಬಿಟ್ಟು ಹೋಗಿದ್ದ ಅಷ್ಟೇ ಗೈಸ್. ಇದೊಂದು ಚಿಕ್ಕ ಇದು ಟಿವಿಯಲ್ಲಿ ಇದು. ಇವನು ನೋಡಿ ಗೈಸ್, ನನ್ನ ಮಗ ನೋಡಿ ಹೆಂಗಿದಾನೆ ನೋಡಿ, ಚಿಕ್ಕ ವಯಸ್ಸದ ಫೋಟೋ. ಅವ್ನು ಫುಲ್ ನಿದ್ದೆ ಮಾಡ್ತಾ ಇದ್ದಾನೆ. ಫುಲ್ ನಿದ್ದೆಯಲ್ಲಿದ್ದಾರೆ ಗೈಸ್. ಇದು ಕೂಡ ತೋರಿಸ್ತೀನಿ ನಿಮಗೆ, ಒಂಥರ ಚೆನ್ನಾಗಿದೆ. ಆಮೇಲೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅವ್ನು ಮಲಗಲಿ, ನಾವು ಅದಕ್ಕೆ ಸಪ್ರೇಟಾಗಿ ಬಂದುಬಿಟ್ಟು ಅವ್ನು ಮಲಗಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಅದೇ ಥರ ಬ್ಯಾಕ್ಗ್ರೌಂಡಲ್ಲಿ ಇರೋದನ್ನೆಲ್ಲ ಇಗ್ನೋರ್ ಮಾಡಿ, ಬ್ಯಾಕ್ಗ್ರೌಂಡನ್ನ ನೀವು ಮೈಂಡ್ಗೆ ಹಾಕ್ಕೋಬೇಡಿ. ಮತ್ತು ನಾವು ಮತ್ತು ಯಾವಾಗ KGF ಕಡೆ ಹೊರಡೋದು ಅಂತಂದರೆ ನಾನು ವಿಡಿಯೋ ಹಾಕ್ತಾ ಇರ್ತೀನಿ, ನೀವು ನೋಡಿ. ಆಮೇಲೆ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನನಗೆ ತುಂಬ ಖುಷಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದಂತೂ ನನಗೊಂದು ಗಿಫ್ಟ್. ನೀವೊಂದು ಸಬ್ಸ್ಕ್ರೈಬ್ ಮೇಲೆ ನನಗೊಂದು ಗಿಫ್ಟ್ ಸಿಗುತ್ತೆ. ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಸಿಕ್ತು ಅಂತ ನಾನು ಭಾವಿಸ್ತೀನಿ, ಒಂದು ಸಬ್ಸ್ಕ್ರೈಬಿಂದ. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ. ಇನ್ನು ಮುಂದೆ ಮಾಡೋರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಗೈಸ್, ಇವಾಗ ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ನಾನು ನನ್ನ ಮಗ ಮಾತ್ರನೇ ಮನೇಲಿರೋದು. ಮೈದಾ ಕೆಲಸಕ್ಕೆ, ನಾದ್ನಿ ಇಬ್ಬರು ಹಾಸ್ಪಿಟಲ್ ಕೆಲಸಕ್ಕೆ ಹೋಗಿದ್ದಾರೆ. ಮತ್ತು ಹಸ್ಬೆಂಡು, ಚಿಕ್ಕಮ್ಮ ಇಬ್ಬರು ಹೊರಗಡೆ ಹೋಗಿದ್ದಾರೆ. ನನ್ನ ಮಗ ಮಲಗಿದ್ದ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಮತ್ತು ಗೈಸ್, ನಾವು ಹೋಗ್ತಾ ಇರೋದು ಅವರ ಹಸ್ಬೆಂಡ್ ಅವರ ಮಾವ ಮನೆಗೆ. ನಿಮ್ಗೆ ತೋರಿಸ್ತೀನಿ ನೋಡಿ.
ಇಲ್ಲಿ ನೋಡಿ ಗಾಯ್ಸ್ ಅವ್ರ ಮಾವ ಮನೆಗೆ ಬಂದುಬಿಟ್ವಿ. ಹಸ್ಬೆಂಡ್ ಅವ್ರ ಮಾವ ಮನೆ ಹೇಳಿದ್ದೀನಲ್ವ. ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ನೋಡಿ ಅವ್ರ ಮಗಳು, ಮುದ್ದಿನ ಮಗಳು. ಇಲ್ಲಿ ನೋಡಿ ಬರ್ಡ್ಸ್, ಅವ್ರಿಗೆ ಸಾಕು ಪ್ರಾಣಿ ಅಂದರೆ ತುಂಬ ಇಷ್ಟ. ಅದೇ ಥರ ಎಲ್ಲನೂ ಇಲ್ಲಿ ನೋಡಿ ಲವ್ ಬರ್ಡ್ಸು, ಅವ್ರಿಗೆ ಸಾಕು ಪ್ರಾಣಿ ತುಂಬ ಇಷ್ಟ ಅನ್ನೋದಕ್ಕೆ ಇಲ್ಲಿ ನೋಡಿ ಕ್ಯಾಟ್, ನಾಯಿ ಎಲ್ಲನೂ ಇಟ್ಟಿದ್ದಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆ ಕಡೆ ಆದ್ವಿ. ಮನೆ ಅಂದರೆ ಮೀನ್ಸ್ ಹಸ್ಬೆಂಡ್ ಚಿಕ್ಕಮ್ಮ ಮನೆಗೆ. ನಾವು ಬ್ಯಾಂಗ್ಳೂರಲ್ಲಿ ಬಂದು ಅವ್ರ ಚಿಕ್ಕಮ್ಮ ಮನೆಯಲ್ಲೇ ಉಳ್ಕೊಂಡಿರೋದು ಅಂತ ನಿಮಗೆ ಆಲ್ರೆಡಿ ಗೊತ್ತು. ಇಲ್ಲಿ ನೋಡಿ ನಾವೆಲ್ಲ ಮುಗಿಸ್ಕೊಂಡು ನಾವು ಹೋಗಿ ರಿಟರ್ನ್ ಹೋಗೋ ಅಷ್ಟರಲ್ಲಿ ತುಂಬ ರಾತ್ರಿ ಆಗಿಬಿಟ್ಟಿತ್ತು, ತುಂಬ ಟೈಮ್ ಆಗಿಬಿಟ್ಟಿತ್ತು. ಯಾಕಂದರೆ ಅಲ್ಲಿ ಸ್ಪೆಷಲ್ ಅದು. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಖಂಡಿತವಾಗೂ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್.